ಮಾಡ್ತ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷಾಲೇನ ಅವಂಗ ಪಾಪಾಲೇನ ಏ ಗಜಾಸುರ ದೈತ್ಯನ ಮರಣ ಮಾರೇಕತೋನ ಪ್ರಾಣ ಏ ಪರ ಹತ್ಯೆ ಮಾಡುದಾತ ಪಾಪಾಲೇನ ನಿನ್ನ ಲೋಕನಾಥ ಮಾಡೋ ಕಥೆ ರೀತಿ ಹೌದೇನ ನಿಮ್ಮ ಜಾತಿ ಹೌದೇನ ನಿನ್ನ ಲೋಕನಾಥ ಮಾಡೋ ಕಥೆ ರೀತಿ ಹೌದೇನ ಅವನ ಜಾತಿ ಹೌದೇನ ದೇವಲೋಕದಾಗ ಹುಟ್ಟಿರುವಂಗ ದೇವ ಸುದ್ದಿ ಬ್ಯಾಸಿ ಏ ಸವಿ ಹತ್ತಿ ತಿಂದಂಗಲೋ ಪಾಡಿ ಅಣ್ಣ ಬಡಾಯಿ ಮಾಡಿ ಮಾಡಿ ಗಳಿಸಿ ಹೇಳ್ತೀವ ನಿನ್ನ ಸಾಂಬಾನ ಸಾಂಬನ ಐದ ಮಕ್ಕಳ ನಾಮ ಕೆತ್ತನ ಹೆಸರ ಏನೇನ ಆತುರ ಹೆಸರ ಏನೇನ ಏ ಬಾಳ ದಿನಕ್ಕ ಬಿದ್ದದಿ ಗಂಟ ಒಳ ಹೇಳಿ ಹೋಗಬೇಡ ಹಾಂಟ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳುವತ್ ಬಾಣ ಇದರ ಜಪ ಹೇಳುವ ಸಭಾದಾಗ ಯಾಕ ಅನುಮಾನ ಇದರ ಜಪ ಹೇಳುವ ಸಭಾದಾಗ ಯಾಕ ಅನುಮಾನ ಮೊದಲಾದಿ ನಾರಾಯಣಗ ಏ ಆಧಾರಿಲ್ಲದ ಯಾವ ದೇವರ ಹತ್ರ ನಿಂತಾನ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇನ ಓಡಿ ವಾದ ಒಂದೇನ ಏ 16,000 ಗೋಪ್ಯರ ಮ್ಯಾಲ ಮನಸ ಮನಸನ ಮೋನಿ ಏ ಜಾರ ಕರ್ಮ ಗುರಿಯಾಗುವ ಏನ ಕಾರಣ ಹೆಣ್ಣಿನ ಶಾಪದಿಂದ ನಾಲ್ಕು ಸಾಚಿ ಮಕರಣ ಹೆಣ್ಣಿನ ಶಾಪದಿಂದ ನಾಲ್ಕು ಸಾಪಿ ಮಕ್ಕಳನ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಗಣಪತಿ ಮಗ ಗಣಪತಿ ಹಂಗ ತಂದೆ ಅವ ಹರಿಪಾತೆ ಎಂತ ತಾಯಿ ಹರಪತಿ ವರದೆ ಹರಪತಿ ವರ ಅದೇ ಪತಿ ವರ ಹರಪತಿ ವರ ಅದೇ ಸೂರ್ಯ ಚಂದ್ರಾಮ ಹುಟ್ಟ್ಯಾರ ಜ್ಯೋತಿ ಏ ರೊಕ್ಕದ ಸಿಕ್ಕಾಗಿ ಶೇಕಾಂಗವಾದ್ರೆ ಬೇಡ ರೊಕ್ಕದ ಶೇಕಾಗೆ ಶೇಕಾಂಗವಾದ್ರೆ ಬೇಡ ರೊಕ್ಕದ ಸಿಕ್ಕಾಗಿ ಶೇಕಾಂಗವಾದ್ರೆ ಬೇಡ ಏ ಸೈಲ ಬಿದ್ದ ಓಡಿ ಬಂದಿ ಸವಿ ಹತಾನ ತುಳದ ಬಿಟ್ಟೆನ ಉಳದ ಹೋಗು ಯಾಕ ಅನುಮಾನ ಮಂದಿನ ಮಳ್ಳ ಮಾಡು ಬೋಧ ನಿನಗ ಯಾವ ಕೊಟ್ಟಾನ ಯಾವ ಹೇಳ್ಯಾನ ಏ ಗಜಾಸುರ ದೈತ್ಯನ ಮರಣ ಮಾಡಿದಾಗ ಏ ಪರರ ಹತ್ಯೆ ಮಾಡುದಾತ ಪಾಪಾಲೇನ ನಿನ್ನ ಲೋಕನಾಥ ಮಾಡುಕದ ರೀತಿ ಹೌದೇನ ನಿಮ್ಮ ಜಾತಿ ಹೌದೇನ ಅದಕ್ಕ ಹೌದೌದ ಹೇಳತ್ಯಾರ ಹೇಳು ಎಲ್ಲಾ ಪರಮಾತ್ಮನ ಮಾಡ್ಯಾನತ್ತು ಪಾರ್ವತಿ ಕೂನಿಲತ್ತಮ್ಮ ಹೌದೌದು ಕೋನಿರ್ತ ಅದಕ್ಕ ಏನಾಗಿದ್ವ ಅಲ್ಲಿ ಇನ್ನೊಂದು ಮಾತು ಹೇಳ್ಯಾರಿ ಹೇಳು ಏನಂತ ಹೇಳಿ ಹೇಳತ್ತ
ನಮ್ಮ ಬಸಣ್ಣ ಮಾಸ್ತರ ಹೇಳತ್ತಿದ ಅದ್ರೊಳಗೆ ಹೌದೌದು ಏನಂತ ಗೂಳಿ ಹೌದ ಡೈರೆಕ್ಟ್ ಹೋಗೋದಾಗದ ಮಾಡಂಗಿಲ್ಲ ಅಂತ ನಾವು ಹೇಳಿವ್ ಹೌದೌದು ಏನ್ ಹೇಳ್ತಾನು ಅವ್ರೇನ್ ಹೇಳತ್ತಾರು ಹೇಳುವ ಅದು ಯಾಕ ಆಕಳ ಗೋಮಾತ್ರ ಕುಡಿತೈತ ಹೌದೌದು ಮತ್ತ ಮ್ಯಾಲ ನೋಡ್ತೈತ್ರಿ ಹೌದ ಏನಂತ ಹೇಳಿ ಏನಂತ ಈ ದಿನ ಕೆಲಸಕ್ಕೆ ಬಂದೈತೋ ಇಲ್ಲ ಅಂತ ಹೇಳಿ ನೋಡ್ತೈತ ಅದ ಹೌದೌದ ಸುಮ್ಮ ಒಂದು ಮಾತು ಮಾತಾಡೋಣ ತಮ್ಮ ಹೌದು ಹೇಳ್ದಂಗೆ ಅದು ಕೆಲಸಕ್ಕೆ ಬಂದೈತೋ ಇಲ್ಲ ಅಂತ ಹೇಳಿ ಹೌದ್ ಅದ್ರ ಗೋಮಾತ್ರ ಕುಡದು ಆ ಗೂಳಿ ನೋಡಿತು ಹೌದೌದು ಗೂಳಿ ಅಂದ್ರೆ ಗಂಡ ಹೌದು ಈಗ ಮನ್ಯಾಗ ಲಗ್ನ ಆಗಿರ್ತದ ಹೌದೌದು ಇವ್ರ ಮಾತಿನ ಮ್ಯಾಗ ಏನಾಯ್ತು ಇವ್ರು ಹೆಂಗಸ್ರದ್ ಕುಡ್ದ ನೋಡ್ತಾರ ಅನ್ನಂಗತ್ಲ ಹಂಗ್ಯಾಗ ಬಸಪ್ಪ ಅವನ ಹೇಳೇನಿಲ್ಲ ಹೌದೌದ ಆ ಗೂಳಿ ಏನ್ ಮಾಡ್ತದತ್ತ ಏನು ಮಾಡ ಇದನ್ನ ಕುಡಿದ ಮ್ಯಾಗ ನೋಡ್ತೈತ ಹೌದೌದು ಏನಂತ ಹೇಳಿ ಏನಂತ ಪರಮಾತ್ಮ ಕೇಳ್ತೈತ ಲಕ್ಷ್ಮಣ ಹೇಳ್ತಾನ ಹೌದೌದು ಏನಂತ ಕೇಳ್ತೈತ ಏನಂತ ಕೇಳ್ತವ ಇದಕ್ಕೆ ನಾವು ಹೋಲೇ ಬ್ಯಾಡೋತ್ ಕೇಳ್ತೈತ ಹೌದೌದ ಈಗ ಮನ್ಯಾಗ ಹೌದ್ ಮಕ್ಕಳ ಮಾಡ್ಬೇಕಾದ್ರೆ ಹೌದೌದ ಇವ್ರ ಅಪ್ಪನ ಕೇಳಿ ಬರ್ತಾನ ಇದು ಹಾಸಿಗೆ ಹಂಗ್ಯಾಗ ತಂಗಿ ಹಾ ಹಂಗ್ಯಾಗ ಯಾರನ್ರ ಕೇಳಿ ಮಕ್ಕಳ ಮಾಡ್ತಾನಂದ್ರ ಮಕ್ಕಳ ಆಗಂಗಿಲ್ಲ ಇಲ್ಲ ಒಳಗ ನೇಟಿದ್ದ ಮಟ್ಟ ಮಕ್ಕಳ ಮಾಡ್ತಾನಂತಮ್ಮ ಹೌದೌದು ಎಲ್ಲಾರ್ಗಿ ಮಕ್ಕಳ ಆಗ್ತಾವ ಇಲ್ಲ ಅದು ಹೆಂಗ ಹಂಗ್ರಿ ಇನ್ನೊಂದು ಮಾತು ಹೇಳ್ಯಾರಿ ಏನು ಮಾಡ ಮತ್ತ ಮ್ಯಾಗ ನೋಡ್ತೈತಿ ಅದು ಹೌದೌದ ಮತ್ತ ನೀನು ಮಾಡಾಗ ಮ್ಯಾಗ ನೋಡ್ಬೇಕಲ್ಲ ಏನದ ನಿಂದ್ಯಾಕ ತೆಳಗ ಚೆಂಡ ಇರ್ತೈತಿ ಹೌದೌದ ನೀ ದೊಡ್ಡವದಿ ಇಲ್ಲ ಹೌದ್ ಮ್ಯಾಲ ನೋಡ್ಕೋತ ಮಾಡ್ಬೇಕು ಹೌದ ತೆಳಗ ಯಾಕೆ ನೋಡ್ತಿ ಹೌದೌದ ನೀ ಏನು ಮಾಡ್ರು ಹೆಂಗ ಹಂಗವ ನಿನ್ನ ತೆಳಗ ತೆಲಿ ಹೌದ ನಾನು ಏನು ಮಾಡ್ರು ಮತ್ತ ನನ್ನ ಮ್ಯಾಲ ತೆಲಿ ಹೌದೌದ ಏನು ಮಾಡ್ರು ಮತ್ತೆ ನಾವು ಮ್ಯಾಲ ಹೌದ್ ನಿನ್ನ ಕೆಲಸ ಹಂಗಿಲ್ಲಪ್ಪು ಇಲ್ಲ ನೀ ಮಾತಾಡ್ಬಾ ಇದಕ್ಕೆ ಬರೋಬರಿ ಒಪ್ತೈತಿ ನೀವು ಹೆಂಗೆ ತಿರುಗ್ತಾ ನೋಡ್ರಿ ಮದುವೆ ಅಂದ್ರದ ಮದಿ ಮಗ ತಿರುಗಿದಂಗೆ ಸಣ್ಣ ಹುಡುಗದ ನಾವು ಏನೋ ಬೇಡ ಅವಂಗ ಹುಡುಗದಾನ ಹುಡುಗ ನಮ್ಮ ಮ್ಯಾಳದ ಹುಡುಗ ಅವನ ಈಗ ಓ ಹೋ 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 ಮದಿ ಮಗನ ಅದಕ್ಕೆ ತಮ್ಮ ಏನಾತು ಇರ್ಲಿ ಹಾ ಹಾ ಯಾಕಂದ್ರೆ ಎಲ್ಲ ನನ್ನಿಂದ ಆಗೈತಿ ಹಾ ಹಾ ನಾ ಮಾಡೀನಿ ಅಂತ ಹೇಳತ್ಯಾರ ಹೇಳತ್ತಾರಿ ಇದು ಅಲ್ಲದಪ್ಪ ಏನಾಗ್ತದ ಯಾವ ವಾಲ್ಮೀಕಿ ಸೀತಾನ ಸುದ್ದಿ ಬಂದದ ಏನ್ ಹೇಳತ್ತಾರು ಸೀತಾ ಏನ್ ಮಾಡಿಳತ್ತ ಹಾ ಹಾ ಅರಿಬಿ ತೊಯ್ಲಕ್ ಹೋಗಿಳತ್ರಿ ಹಳ್ಳದಾಗ ಹೌದೌದು ಅಲ್ಲಿ ಮಂಗ್ಯಾಗಳು ಇದ್ವತ್ತ ಹೇಳತ್ತಾರಿ ತಮ್ಮ ಕೂಸುಗಳನ್ನ ಒಗದಾಡ್ಲತ್ತಿದ್ವತ್ತವ ಏನಾತವಾಗ ಈ ದಂಡಿದಿಂದ ಆ ದಂಡಿಗೆ ಆ ದಂಡಿದಿಂದ ಈ ದಂಡಿಗೆ ಜಿಗಿದಾಡ್ಲತ್ತಿದ್ವು ಅಂತ ಹೇಳ್ತಾರ ಆಡ್ಲಕತ್ತಿದ್ವತ್ತ ಸೀತಾ ತೆಳ ಕೂತು ಒಂದು ಮಾತಂದಳತ್ತ ಏನತ್ತಾರ ಏ ಮಂಗಗೌಡ್ರೆ ತೆಳಗ ನೀರ್ ಹರಿಲಕತ್ತದ ಹೌದೌದು ಜರ್ ಕರ್ತ ನಿಮ್ಮ ಕೈ ಒಳಗಿಂದ ಕೂಸು ಜರದ ತೆಳಗ ಬಿದ್ರ ಏನಾಗ್ತದ ನೀರು ಪಾಲಾಗಿ ಹೋಗ್ತತಿ ಹಿಂಗ ಮಾಡಬೇಡ್ರಿ ನೀವು ಅಂದಳತ್ತ ಮಂಗ್ಯಾಗಳಿಗೆ ಹೌದೌದ್ರಿ ಅವಾಗ ಮಂಗ್ಯಾಗಳು ಹೊಳೆ ಅಂದ್ವತ್ತ ಏನತ್ತಾವತ ಏ ಸೀತಾ ನಮ್ಮನೇನು ಮಾಡ್ತಿ ವಾಲ್ಮೀಕಿ ಗುಡಿಸಲೊಳಗ ನಿಮ್ಮ ಕೂಸಿನ ಹಾಕಿ ಬಂದದಿ ತೊಟ್ಲಾಗ ಹೌದ ನಮ್ಮ ಮಕ್ಕಳು ನಮ್ಮ ಕೈಯಾಗದಾವ ಕೂಸಿನ ಹಾಕಿ ಬಂದಿ ಹೌದೌದ್ರಿ ಅಲ್ಲಿ ಯಾರೇ ಹೋದ್ರಂದ್ರ ಅದ್ನೇನ ಮಾಡ್ತಿ ಅವಾಗ ಯಾರಿಗೆ ಹೇಳ್ತಿ ಅಂದಾಗ ತಮ್ಮ ಏನ್ ಮಾಡ್ತಾರ ಅವಾಗ ಓಡಿ ಹೋಗಿ ಸೀತಾ ನೋಡಿಲತ್ತ ಗುಡಿಸಲೊಳಗ ಏನಾತ್ರಿ ಅವಾಗ ವಾಲ್ಮೀಕಿ ಮಹರ್ಷಿ ತಪ್ಪಾಗ ಇಲ್ಲತ್ತಿದ್ದ ಹೌದೌದ್ರಿ ಎಬಸ್ಬಾರ್ದ ಇವ್ನ ಏನ್ ಮಾಡ್ತಾರ ಎಬಸ್ಬಾರ್ದ ಹೇಳಿ ಏನ್ ಮಾಡ್ತಾರ್ರಿ ಕೂಸಿನ ತಗೊಂಡ ಹಾದಳತ್ತ ಹಳಕ್ ಅವಾಗ ಏನಾತು ವಾಲ್ಮೀಕಿ ಮಹರ್ಷಿ ಎದ್ದು ನೋಡಿದತ್ತ ಏನ್ ಮಾಡ್ತಾರ ಎದ್ದು ನೋಡಿದತ್ತ ತೊಟ್ಲ ಒಳಗ ಕೂಸಿದ್ದಿದ್ದಿಲ್ಲ ಕೂಸಿಲ್ಲ ಸೀತಾರೇ ಅರಿವಿ ತೊಳ್ಯಾಕ ಹೋಗ್ಯಾಳ ಹೌದೌದು ಕೂಸರೇ ತೊಟ್ಲಾಗಿಲ್ಲ ಬಂದ್ ಕೇಳಂದ್ರ ಏನ್ ಹೇಳಿ ಏನ್ ಮಾಡ್ತಾರ ಅವಾಗ ಕೂಸಿನ ಮಾಡಿ ಕೊಟ್ಟಾರು ಯಾವ ಹೆಂಗಸಿಲ್ಲದ ಹಡದಾಳು ಮತ್ತ ಹೇಳ್ತಾರ ಅವ್ರು ಹೇಳ್ತಾರಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೆಂಗ ವಾಲ್ಮೀಕಿ ಮಹರ್ಷಿ ಏನಾತು ಕೂಸಿನ ತಯಾರು ಮಾಡ್ಬೇಕಾದ್ರ ಯಾವ ಯಂತ್ರ ಜಂತ್ರ ಮಂತ್ರ ಓದ್ಲಿಲ್ಲ ಮಂತ್ರದಿಂದ ಮಾಡ್ಲಿಲ್ಲ ಒಂದು ಕೆಲಸ ಮಾಡಿದ ಹೆಂಗ ಮಾಡ್ಯಾರು ಅವ ಕೂತಿರುವಂತ ಜಾಗನ್ಯಾಗ ಏನಾಗಿತ್ತು ಜೇಕದ ಗಾಟಿ ಬೆಳೆದಿತ್ತು ಭೂಮಿ ತಲೆ ಮ್ಯಾಗ ಅದಕ್ಕೆ ಮರಾಠಿಯಾಗ ಲವಾಳಿ ಗಾಟಿ ಅತ್ತಾರ ಜೇಕದ ಗಾಟಿ ಬೆಳೆದಿತ್ತು ಏನಾತ ಅವಾಗ ಜೇಕದ ಗಾಟಿ ತಗೊಂಡ ಏನ್ ಮಾಡ್ತಾರ ಜೇಕದ ಗಾಟಿ ಎದರಾಗ ಬೆಳೆದಿತ್ತು ನಮ್ಮ ಮಣ್ಣಾಗ ಹೌದು ನನ್ನ ಮಣ್ಣಿಗೆ ಹತ್ತೈತಿ ಅಂದ್ರೆ ನಿಮ್ಮ ಅಪ್ಪನ ಪಾಲ ಅಲ್ಲದು ನನ್ನ ಮಣ್ಣು ಅದಕ್ಕೆ ಹತ್ತೈತಿ ಜೇಕದ ಗಾಟಿ ಅಂದ್ರೆ ನನ್ನ ಮಣ್ಣಾಗ ಬೆಳೆದದ ಜೇಕದ ಗಾಟಿ ತಗೊಂಡ ಏನ್ ಮಾಡ್ತಾರ ಮಣ್ಣು ಯಾಕೆ ಕೂಸಿನ ಆಕಾರ ಗೊಂಬಿ ತಯಾರು ಮಾಡಿದ ತೊಟ್ಲಾಗ ಹಾಕಿ ಹಿಂಗ ತೂಗಿದ ಏನಾತು
ಆ ಕಡೆದ ಅಳ್ಕೋತ ಬತ್ತಿದ ಕೂಸ ಕೂಸು ತಯಾರಾತು ಇಲ್ಲ ನಂಗಿಲ್ಲ ಹೆಂಗ ಜೇಕದ ಗಡ್ಡಿ ಏನ ಮಣ್ಣಾಗ ಬೆಳೆದಿತ್ತು ಏನ ಅಂತರ್ ಬೆಳೆದಿತ್ತು ಯಾವ್ದು ಮಣ್ಣಾಗರ್ಲಿ ಆ ಮಣ್ಣಂದ್ರೆ ಹೆಣ್ಣು ಏನ ಗಂಡು ಅದು ಹೆಣ್ಣ ನಿಮ್ಮ ಅಪ್ಪನ ಪಾಲ್ ಇದ್ರಾಗ ಏನೈತಿ ನಿಮ್ಮ ಅವನ ಪಾಲರ್ ಏನೈತಿ ಇದ್ರಾಗ ಮಣ್ಣು ಐತಿದೆ ಇಲ್ರಿ ಅವ್ರಿಗೆ ಹೇಳತ್ತಿದೀವಿ ಮತ್ತೆ ನೀವೆಲ್ಲಿ ತಿಳ್ಕೊಂಡಿರಿ ಏನ್ರಿ ನೀ ನನಗ ಕೇಳ್ತೀವ ಹೊಳಿಗೆ ಅವ್ರು ಹೇಳ್ತೀವ ಇಲ್ರಿ ಇವ್ ಬೇರೆ ಅದ ಇವ್ ಹೇಳತ್ತದೇವ ಇಲ್ಲಿ ಬೇರೆ ಅದಕ್ಕೆ ತಮ್ಮ ಏನು ಹೇಳತ್ತಾರು ಏನ್ ಹೇಳತ್ತಾರು ಪರಮಾತ್ಮ ಮಾಡ್ಯಾನ ಎಲ್ಲ ಹೇಳತ್ಯಾರ ಹೇಳತ್ತಾರಲ್ಲ ಏನು ಮಾಡ್ಯಾನ ಪರಮಾತ್ಮ ಬೇಕಲ್ಲ ಸ್ವತಃ ಒಂದು ಗೊಂಬೆ ತಯಾರು ಮಾಡ್ಬೇಕಾಗಿತ್ತು ಏನಾತು ತಾಕತ್ ಆಗ್ಲಿಲ್ಲ ಓಡಿ ಭುವನೇಶ್ವರಿ ಕಡೆ ಬಂದ ಏನಾತ ಅವಾಗ ತಾಯಿ ಭುವನೇಶ್ವರಿ ಬರೇ ಒಂದು ಹಿಡಿ ಮಣ್ಣು ಕೊಡುವ ನನಗ ಏನಾತು ಒಂದು ಹಿಡಿ ಮಣ್ಣು ಕೊಟ್ಟ ಅವಾಗ ಗೊಂಬೆ ತಯಾರು ಮಾಡ್ತಾನಂದ ಅವಾಗ ಭೂಮಿ ತಾಯಿ ಹೇಳ್ತಾಳ ಏನತ್ತ ಏ ಪರಮಾತ್ಮ ನೀ ದೊಡ್ಡವ ಅಂತ ಹೇಳ್ತಾರ ನೀ ದೊಡ್ಡವ ನನ್ನ ತನಕ ಬರಬಾರ್ದಾಗಿತ್ತು ಹೌದೌದ್ರಿ ಬಂದಿ ಮಣ್ಣು ಕೊಡ್ತಾನ ಖರೆ ಏನಾಗ್ತದ ನನಗೊಂದು ವಚನ ಕೊಡ್ಬೇಕು ಏನತ್ತ ಏನಂತ ಹೇಳಿ ಏನತ್ತ ಈಗ ಮಣ್ಣು ಒಯ್ಯ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತಾನ ಅನ್ನುವಂಗ ವಚನ ಕೊಟ್ರ ಮಾತ್ರ ಮಣ್ಣು ಕೊಡ್ತಾನ ಕೊಡಂಗಿಲ್ಲ ಅಂದಳು ಅವಾಗ ಏನಾಗ್ತದ ಸ್ವತಃ ಪರಮಾತ್ಮ ವಚನ ಕೊಟ್ಟ ಏನಂತ ಹೇಳಿ ನಾನಾಗೆ ಹೆಂಗ ಮಣ್ಣು ಒಯ್ಲಕ್ ಬಂದನಿಲ್ಲ ಹಂಗ ನಿನ್ನ ಮಣ್ಣು ತಂದು ನಿನಗ ಕೊಡ್ತಾನ ತಾಯಿ ಹೌದೌದು ವಚನ ಕೊಟ್ಟ ಅವಾಗ ವಚನ ಕೊಟ್ಟ ಮೇಲೆ ತಮ್ಮ ಏನಾತ್ರಿ ಮಣ್ಣು ಹೋದ ಏನಾತು ಎರಡು ಗೊಂಬಿ ಮಾಡಿಟ್ಟ ಏನಾತ ಅವಾಗ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ತಯಾರು ಮಾಡ್ರು ಎರಡು ತಯಾರು ಮಾಡಿದ ಏನಾತು ದಿನನಿತ್ಯ ಒಂದ್ ದಗದಾಗ್ತಿತ್ತು ಏನಾಗ್ತಿತ್ತ ಅಲ್ಲಿ ವಿಮಿಲಿಸ್ ಅನ್ನುವಂತ ಪಿಸಾಚಿ ಬಂದು ಏನ್ ಮಾಡ್ತಪ್ಪ ದಿನನಿತ್ಯ ಗೊಂಬಿ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾತು ಪರಮಾತ್ಮ ಕೂತು ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾರ ಏನಂತ ಹೇಳಿ ಏನತ್ತ ಹಿಂಗ ಗೊಂಬಿ ತಯಾರು ಮಾಡಿ ಇಡ್ಲಕತ್ತೇನಿ ಇದರ ಬಂದು ಕೆಡಿಸಿ ಹೊಂಟದ ಇನ್ನು ಸೃಷ್ಟಿ ಆಗುದು ಹೆಂಗಂದ ಅವಾಗ ಒಂದು ವಿಚಾರ ತಗದ ಏನ್ ಮಾಡ್ತಾರ ಎರಡು ಗೊಂಬಿ ಹೊಟ್ಟಿ ಮ್ಯಾಗಿಂದ ಏನ್ ಮಾಡ್ರು ಸ್ವಲ್ಪ ಮಣ್ಣು ತಗದ ಏನ್ ಮಾಡ್ತಾರ ತಗದ ಕಿಸಿಂದ ನಾಯಿ ತಯಾರು ಮಾಡ್ರು ನಾಯಿ ಬಾಯಿ ಒಳಗ ಓ ಮತ್ ಬರದ್ರು ಏನ್ ಮಾಡ್ತದ ನಾಲಿಗೆ ಮ್ಯಾಗ ಓ ಮತ್ ಬರದ್ರು ಓ ಮತ್ ನುಡಿಲಾಕ ಬರ್ಲಿಲ್ಲ ಅದಕ್ಕ ಬರ್ಲಿಲ್ಲ ಅವಾಗ ದಿನನಿತ್ಯ ವಿಮಲಿಸನು ಪಿಸಾಚ್ ಹೆಂಗ ಬರ್ತಿತ್ತಲ್ಲ ಹಂಗ ಬರುವಂಗ ಬತ್ತು ಏನಾತ ಅವಾಗ ಇವನ್ ದಗದ ಮಾಡ್ರು ಏನ್ ಮಾಡ್ತಾರ ನಾಯಿ ಸುಮ್ಮ ಕೊಂಡ್ರಲಿಲ್ಲ ಏನ್ ಮಾಡ್ತಾರಿ ಇದಕ್ಕ ಓ ಮತ್ ನುಡಿಲಾಕ ಬರ್ಲಿಲ್ಲ ಏನ್ ಮಾಡ್ಲಕ್ ಐತಿದ ನಾಯಿ ಆ ಪಿಸಾಚಿ ಯಾವಾಗ ನೋಡ್ತಲ್ಲ ವಾವತ್ ರಾಗ ಹಚ್ಕೊಂಡಿತ್ತು ಅವಾಗ ಏನಾತ್ರಿ ವಿಮಲಿಸನು ಪಿಸಾಚಿ ಬಿಟ್ಟು ಬಿಡುವಡ್ದ ಓಡಿ ಹೋತು ಅದಕ್ಕೆ ಭೂಮಿ ತಲೆ ಮ್ಯಾಗ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಹಸ್ತದ ಯಾವಾಗ ಇಸ್ಲಾಂ ಧರ್ಮದವ್ರು ರಜಾ ಕೊಡ್ಲಾಕ್ ಹತ್ತರಂದ್ರ ಇಲ್ಲಿ ನಾಯಿ ವಾವತ್ ರಾಗ ಹಚ್ಚಲಕ್ಕ ಬೇಕು ಹಸ್ತದ ರಾಗ ಯಾಕೆ ಹಚ್ಚತೈತಿ ಕೈಲಾಸದೊಳಗ ಹಾಕೂತ ಬಂದು ದಗದೈತಿದು ಇನ್ನು ಓಮೆಲ್ಲ ಗಂಡ ಐತಿ ಅಂತ ಹೇಳಿದಿ ಓಮೆಲ್ಲ ಗಂಡ ಐತಿ ಅಂತ ನಿನಗೆ ಯಾರು ಹೇಳ್ಯಾರ ಹೆಂಗ ಓಮೆಲ್ಲ ಗಂಡ ಆಗ್ಲಕ್ಕ ಸಾಧ್ಯ ಇಲ್ಲ ತಮ್ಮ ಒಂದು ಸಣ್ಣ ಉದಾಹರಣೆ ಹೆಂಗ್ರಿ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ಹೆಂಗ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ನಾನು ಕಟ್ಕೊಂಡ ಮೇಲೆ ಚಾಲು ಆತ ಸಂಸಾರ ನಾ ಬಂದ ಬಳಕ ಏನಾತು ಸದ್ ಒಂದ್ ಮುಂದೊಂದು ಪೂಜೆ ಬಂದದ ಅವಾಗ ನಾ ಬರೋಕಿತ್ತ ಮೊದಲ ಪೂಜೆ ಬಂದತೇನ ಇಲ್ಲ ಬಂದಿಲ್ಲ ಹಂಗ ಓ ಮತ್ತ ನಾಮ ಬರ್ಬೇಕಾದ್ರ ಏನಾಗ್ತದ ಓದ್ ಮುಂದ ಒಂದು ಬಂದ ಪೂಜೆ ಕುತ್ತಾಗ ಓಮ ಆಮೇಲೆ ಬತ್ತ ನಿನಗ ನಾಮ ಇದ್ರಕ ಇರ್ಲಿಲ್ಲ ನಿನಗ ಏನು ನಾ ಬಂದ ಬಳಕ ಓಮ ನಾ ಬರೋಕಿತ್ತ ಮೊದಲ ಎಲ್ರಿ ಓಂ ಬಂದತೇನ ಅದಕ್ಕೆ ತಮ್ಮ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಬೇಡ ಒಂದ್ ಅಗದ ಹೇಳೇನ್ರಿ ಏನ್ ಹೇಳ್ಯಾನ ಮಾತ ಜೋಕ್ ಮಾರಿದ್ದಪ್ಪ ಹಿಂಗ ಸ್ವಂಟಿ ಕಟ್ಕೋತಿದ್ದತ್ ಬಾರ್ದ ನಾಲ್ಕು ಮಾರ ಎಲ್ಲಾರು ಹೇಳ್ತಾರ ಅವ್ ಜಾಲಿಕಾಯಿ ಬಡಿತಿದ್ದತ್ ಇವ್ ಹೇಳ್ತಾನ ಹುಂಚಿಕಾಯಿ ಬಡಿತಿದ್ದತ್ ತೆಂಗಿನಕಾಯಿ ಹೇರ್ತ ಅಂತ ಹೇಳ್ತಾನ ಅಲ್ಲೋ ತಮ್ಮ ಏನಾತು ಜೋಕುಮಾರ್ ಹುಟ್ಟಿದ ತಳಾರೆ ಗೊತ್ತೈತಿ ನಿನಗ ಹೆಂಗ ಹುಟ್ಟ್ಯಾನು ಇವೇನ್ ಹೇಳ್ತಾನು ಏನ್ ಹೇಳ್ತಾರ ಬರೀ ಅವನು ಬಾರ್ದಾನ ಹೇಳೋದು ಮಾಡಿದಿ ಅವ್ ಹುಟ್ಟ್ಯಾನ ಎದ್ರಲ್ಲೇನೋದು ಅರು ಐತಿ ನಿನಗ ಏನಾತು ಬಾರ್ದಾನ ಯಾಕೆ ದೊಡ್ಡದಿರ್ಬೇಕಾಗೈತಿ ಯಾಕ ಒಂದ್ ಅಗದಾಗಿತ್ತಮ್ಮ ತಳದಾಗ ಏನಾಗಿತ್ತು ಒಬ್ಬ ಕುಂಬಾರ ಮಣ್ಣು ಹೊರ್ಲಕ್ಕ ಕತ್ತಿ ಸಾಕಿದ್ದ ಏನಾತ ಅವಾಗ ಕುಂಬಾರ ಮಣ್ಣು ಹೊರ್ಲಕ್ಕ ಕತ್ತಿ ಸಾಕಿದ್ದ ಏನಾತು
ದಿನನಿತ್ಯ ಅಡವ್ಯಾಗ ಕತ್ತಿ ಮೇಯ್ಲಾಕ ಬಿಡ್ತಿದ್ದ. ಏನಾತ ಅವಾಗ? ಒಂದ್ ಅಗದಾಗಿತ್ತಪ್ಪ. ಏನಾಗಿತ್ತು? ಒಂದ 7-8 ಮಂದಿ ಹೆಣ್ಮಕ್ಳ ನದಿ ಒಳಗ ಸ್ನಾನ ಮಾಡ್ತಿದ್ರು. ಏನಾತ ಅವಾಗ? ಒಬ್ಬ ಜೋಕ್ ಋಷಿ ಹಾದು ನಡೆದಿದ್ದ. ಏನಾತು? ಅದ ನದಿ ದಂಡಿ ಹಿಡಿದು ಜೋಕ್ ಋಷಿ ಹಾದು ನಡೆದಿದ್ದ. ಏನಾತ ಅವಾಗ? ಇವನು ನೆದರ್ ಬಿತ್ತ ಹೆಣ್ಮಕ್ಳ ಮೇಲ. ಏನ್ ಮಾಡ್ತಾರ್ರಿ? ವೀರ್ಯ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ ಜೋಕ್ ಋಷಿಗೆ. ಏನ್ ಮಾಡ್ತಾನ? ಆ ಹೆಣ್ಮಕ್ಳ ಮೈ ಏನ್ ನೋಡಿದಲ್ಲ ಒಂದ ಪೆಟ್ಟಿಗೆ ಟಾಕೆಟ್ ಇಲ್ಲ ಅದು ರೀ. ಸಂಧಾನ ಸಂಧ್ಯಲ್ಲ ಹೌದೌದು ಕಾಮ ಉತ್ಪತ್ತಿ ಆತು. ಏನಾತ ಅವಾಗ? ಜೋಕ್ ಋಷಿ ವೀರ್ಯ ಜರದ ಕರಿಕಿ ಮೇಲೆ ಬಿತ್ತು. ಏನಾತ್ರಿ? ಕರಿಕಿ ಮೇಲೆ ಬಿದ್ದಾಗ ಮತ್ತೆ ದಿನನಿತ್ಯ ಕತ್ತಿ ಹೆಂಗ ಮೇಯ್ಲಕ್ ಹೋತಿತ್ತಲ್ಲ ಏನಾತ ಅವಾಗ? ಮೇಯ್ಲಕ್ ಹೋತು ಹಸಿರು ಕರಿಕಿ ನೋಡಿ. ಹೌದೌದ್ರಿ ಹಸಿರು ಕರಿಕಿ ನೋಡಿ ಮೇಯ್ಲಕ್ ಆಯ್ತು. ಆ ಕರಿಕಿ ಒಳಗೆ ಏನು ಬಿದ್ದಿತ್ತಲ್ಲ ಇವ್ರೆ ಏನಾತ ಅವಾಗ? ಆ ಕತ್ತಿ ಹೊಟ್ಟಿ ಒಳಗೆ ಹೋತು. ಏನಾತ? ಆತ ದಿನನಿತ್ಯ ಹೆಂಗ ಮನೆಗೆ ಬರ್ಬೇಕು ಹಂಗ ಬರ್ತಿತ್ತು. ಏನಾತ್ರಿ? ಕೆಲವೊಂದು ದಿನ ಕಳೆದು ಏನಾತ ಅವಾಗ? ಕತ್ತಿ ತುಂಬಿ ಏಯ್ಲಕ್ಕಾತವನ ಮನ್ಯಾಗ. ಹೌದೌದು ಆತಿವ್ ರಾತ್ರಿ ಹೊರಗೆ ಕಟ್ತಿದ್ದ ಮನ್ಯಾಗ ಇರ್ತಿದ್ದ. ಏನಾತ್ರಿ? ಬಾರ ದೋಣಿ ಆಗಿತ್ತು. ಕತ್ತಿ ಐತ್ರಿ ಅವ ಯಾರ ಮನ್ಯಾಗ ಐತಮ್ಮ? ಯಾರ ಮನ್ಯಾಗ? ಕುಂಬಾರನ ಮನ್ಯಾಗ. ಕುಂಬಾರನ ಮನ್ಯಾಗ ಐತ ಅದ ಕತ್ತಿ. ನನಗೆ ಹೇಳ್ಬೇಡ ಆ ಕಡೆ ಹೇಳ. ಇಲ್ಲ ಕುಂಬಾರನ ಮನ್ಯಾಗ ಐತು. ಏನಾತ ಅವಾಗ? ಕತ್ತಿ ಎಲ್ಲ ಐತು. ಏನಾತು? ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಕುಂಬಾರ ಇಟ್ಕೋತಿದ್ದ. ಹೆಂಗ ಹುಡ್ತದ? ಚೀಸ್ ಒಳಗೆ ಬೇರೆ ಹುಟ್ಟತದು. ಹೆಂಗ ಚೀಸ್ ಹುಡ್ತು? ಎದ್ದು ನಸಿಕಿನ್ಯಾಗ ನೋಡಿದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದಿಲ್ಲಪ್ಪ ಅದು. ಹೆಂಗ? ಶರೀರ ಎಲ್ಲ ಮನುಷ್ಯ ಅಂದಿತ್ತು. ಬಾರದನ ಮಾತ್ರ ಕತ್ತಿ ಮೇಲೆ ಜಗ್ಗಿತ್ತು. ಏನಾತ ಅವಾಗ? ಹುಟ್ಟುದ ಕತ್ತಿ ಹೊಟ್ಟಿಲೆ ಹುಟ್ಟಿತ್ತು. ಹೌದೌದ್ರಿ ಅಲ್ಲಿ ಒಂದ್ ಅಗದಾತ್ರಿ. ಏನಾತು? ಅಲ್ಲಿ ಕುಂಬಾರ ವಿಚಾರ ಮಾಡ್ದ. ಏನು ವಿಚಾರ ಮಾಡ್ತಾನ ಕುಂಬಾರ? ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಇಟ್ಕೋತಿದ್ನಿ. ಹೌದೌದ್ರಿ ಇದು ಕತ್ತಿ ಹೊಟ್ಟಿಲೇರೆ ಮನುಷ್ಯ ಹುಟ್ಟ್ಯದ. ಮನುಷ್ಯ ಹುಟ್ಟ್ಯದ. ಜೋಡ್ನಾರೇ ಫರಕ್ ಬಿದ್ದದ. ಇದನ್ನ ನನ್ನ ಮನೆಯಾಗ ಅವ ಎಲ್ಲ ಇಟ್ಕೋತಿದ್ದ. ಏನ್ ಮಾಡ್ದ ಆತು? ಖರೆ ಅವನ ಮನ್ಯಾಗ ಒಂದ್ ಅಗದ್ ಬೇರೆ ಇತ್ತು. ಏನಾಗಿತ್ತು ಕುಂಬಾರ ಮನ್ಯಾಗ? ಅವನ ಹ್ಯಾಂತಿ ಜಗಳಾಡಿ 1 ವರ್ಷ ಆಗಿತ್ರಿ. ತವ್ರ ಮನೆಗೆ ಹೋಗಿದ್ಳ ಆಕಿ. ತವ್ರ ಮನೆಗೆ ಹೋಗಿದ್ರು. ನೀವು ಕುಂಬಾರ ವಿಚಾರ ಮಾಡ್ದ. ಏನ್ ವಿಚಾರ ಮಾಡ್ತಾನ? ಇದನ್ನ ಸರ್ಕಾರ ನನ್ನ ಮನ್ಯಾಗ ಇಟ್ಕೊಂಡಿ ಅಂದ್ರ ಎಂತ ಕುಂಬಾರು ಯಾಕ ಹ್ಯಾಂತಿ ಹೋಗಂಡ್ಲ ಕತ್ತಿ ಸಹಿತ ಬಿಟ್ಟಿಲ್ಲ ಮಗ. ಹಿಂಗಂದ್ರ ಏನು ಮಾಡ್ಲಿ ಅಂದ. ಅದನ್ನ ತಮ್ಮ ದಾಟಿಸ್ಬೇಕಾತ ಬೇರೆ ಕಡೆ. ಏನ್ ಮಾಡ್ತಾರ ಅವಾಗ? ಏನ ಭಾಳ ಅಂದ್ರ ಜಾತಿಗೆ ಪೆಟ್ಟು ಹತ್ತದ. ಒಬ್ಬರ ಮನ್ಯಾಗ ಹೋಗಿ ಜ್ವಾಕಿ ಆದಿ. ಏನ್ ಮಾಡ್ಯಾರು? ಒಬ್ಬರ ಮನ್ಯಾಗ ಹೋಗಿ ಬಡಸ್ಕೊಂಡ ಸಾತಿ ಅಗಸ್ರು ಬಂದ ಐದೇಶಿ ಮಾಡ್ಬೇಕಾತು. ಹೌದ್ರಿ ಇಂಥದೆಲ್ಲ ನೋಡು ದೊಡ್ಡ ಮದಿನ ಹೇಳ್ತಿ. ಹೇಳ್ತಾರ ದೇವ್ರವ ಜೋಕುಮಾರ ಅಂದ್ರ ಬಡಸ್ಕೊಂಡ ಸಾಯ್ತೀರಿ ಅಂದ್ರ ದೇವ್ರ ಅನ್ಬೇಕು ಏನ ದೇವ್ ಅನ್ಬೇಕು? ನಿನಗೆ ಹೆಂಗ ದೇವ್ರ ಅನ್ಬೇಕು? ಹೆಂಗ ಅನ್ಬೇಕು? ದೇವ್ರ ಬೇಕಲ್ಲ. ಅದಕ್ಕೆ ತಮ್ಮ ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರಿ? ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ. ಇನ್ನು ಸೀತಾ ಅಂದ್ರ ಕಮ್ಮಿ ಅದಾವತ್ರಿ. ಸೀತಾ ಹೇಳ್ತಾರು ರಾಮನಕಿತ ಸೀತಾ ಸೀತಾ 4,12,000 ವರ್ಷ ದೊಡ್ಡಕಿದಾಳ ಅಂತ ಹೇಳಿ ಪುರಾಣ ಲೇಖಿ ಬರ್ದಿಟ್ಟಾರ. ಪುರಾಣಿನ ನನ್ನ ಮನ್ಯಾಗ ಹುಟ್ಟಿಲ್ಲ. ನಿನ್ನ ಮನ್ಯಾಗೂ ಹುಟ್ಟಿಲ್ಲ. ಜರ ನೀರು ಕುಡಿತನ ಹೋದ್ರಿಪ್ಪ. ನೀರು ಕುಡ್ದ ಹತ್ರಿ